ಬೆಂಗಳೂರು ನಗರದಲ್ಲಿ ಸಾರ್ವಜನಿಕ ಸಾರಿಗೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಸರ್ಕಾರದ ಆದ್ಯತೆಗಳ ಕುರಿತು ಸಂಸದ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರು ನಗರದ ಜನಸಂದಣಿಗೆ ತಕ್ಕಂತೆ ಹೊಸ ಬಸ್ಗಳನ್ನು ಖರೀದಿಸದೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬಸ್ಗಳಿಗೆ ಅನುಮೋದನೆ ದೊರೆತಿದ್ದು ಟೆಂಡರ್ ಪ್ರಕ್ರಿಯೆಯೂ ಪೂರ್ಣಗೊಂಡಿದೆ. ಇದೀಗ ರಾಜ್ಯ ಸಚಿವ ಸಂಪುಟದಲ್ಲಿ ಅಂತಿಮ ಅನುಮೋದನೆ ನೀಡುವುದಷ್ಟೇ ಬಾಕಿ ಇದೆ ಎಂದು ಅವರು ಹೇಳಿದ್ದಾರೆ. ಸರ್, ಇವತ್ತು ಬೆಂಗಳೂರಿನಲ್ಲಿ ದಿನಕ್ಕೆ 45 ಲಕ್ಷ ಜನ ಬಿಎಂಟಿಸಿ ಓಡಾಡ್ತಾರೆ. ಬೆಂಗಳೂರು ಓಡಾಡ್ತಾ ಇರೋದೇನೆ ಬಿಎಂಟಿಸಿ ಮೇಲೆ. ಹಿಂಗಿರ್ಬೇಕಾದಾಗ ಬಿಎಂಟಿಸಿನ ಮತ್ತಷ್ಟು ಶಕ್ತಿಗೊಳಿಸಕ್ಕೆ 4,500 ಬಸ್ಸು ಕೇಂದ್ರ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿ ಟೆಂಡರ್ ಪ್ರಾಸೆಸ್ ಕಂಪ್ಲೀಟ್ ಆಗಿದ್ರು ನಮ್ಮ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಇದನ್ನ ಅಪ್ರೂವ್ ಮಾಡಿಲ್ಲ. ಇವತ್ತು ನಾನು ಬಸ್ಸಲ್ಲಿ ಬಂದ್ರೆ ಪ್ರಯಾಣಿಕರು ಒಂದು ದಿನ ಪ್ರತಿ ದಿವಸ 2.5-3 ಗಂಟೆ ನಾವು ಬಸ್ಸಲ್ಲಿ ಇರ್ತೀವಿ ಅಂತ ಜನ ಕಂಪ್ಲೇಂಟ್ ಮಾಡ್ತಾರೆ. ಹೆಣ್ಮಕ್ಳು ಹೇಳಿದ್ರು, ಬೆಳಗ್ಗೆ ನಾವು 5 ಗಂಟೆ ಮನೆ ಬಿಟ್ಟು ಮನೇಲಿ ನಾಷ್ಟ ಮಾಡಿ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ಸಾಯಂಕಾಲ ನಾವು ವಾಪಸ್ಸು 8 ಗಂಟೆ ಬರುವಷ್ಟೊತ್ತಿಗೆ ಮಕ್ಕಳು ಕಾಯ್ತಾ ಇರ್ತಾರೆ, ಆಗ್ಲೇನೆ ವಾಪಸ್ ಅಮ್ಮ ಊಟ ಮಾಡಿಸು, ಹೋಮ್ ವರ್ಕ್ ಮಾಡಿಸು, ಇನ್ನೊಂದು ಮಾಡಿಸು ಅಂತ. ನಮ್ಗೆ ಇಡೀ ದಿವಸ ಈ ತರ ಆಗಿದೆ. ನಾವ್ ಯಾರೋ ಫ್ರೆಶರ್ ಕಾಲೇಜ್ ಜಾಯ್ನ್ ಹಾಕಿದ್ದು ಮುಗಿಸಿರ್ತೀವಿ, ಕೆಲಸ ಸೇರ್ಕೊಳಕ್ ಹೋಗ್ತಾ ಇರ್ತೀವಿ. ಅವ್ರ ಕಂಪನಿಯವ್ರು ಹೇಳ್ತಾರೆ, ನೀವು ಬಸ್ಸಲ್ಲಿ ಬರ್ತೀರಾ ಅನ್ನೋದಾದ್ರೆ ನಿಮಗೆ ನಾವು ಕೆಲಸನೇ ಕೊಡಲ್ಲ, ಯಾಕೆಂದ್ರೆ ನೀವು ಕರೆಕ್ಟ್ ಟೈಮಿಗೆ ಬರ್ತೀರಾ ಅನ್ನೋದಕ್ಕೆ ಗ್ಯಾರಂಟಿನೇ ಇಲ್ಲ ಅಂತ. ಸೊ ಅದಕ್ಕೆ ನೀವು ಇನ್ನೊಂದ್ ಕಡೆ PG ಮಾಡ್ಕೊಳ್ಳಿ ಆಫೀಸ್ ಹತ್ರ ಅಂತಂದ್ರು. ಸೊ ಈಗಾಗ್ಲೇ ಅವರು ಒಬ್ರು ಮಾರೇನಹಳ್ಳಿಲಿ ಬಾಡಿಗೆ ಮನೇಲಿ ಇದಾರೆ. ಈಗ ಕಂಪ್ನಿ ಕೆಲಸ ತಗೊಳ್ಳೋದಕ್ಕೋಸ್ಕರ ಇನ್ನೊಂದ್ ಕಡೆ PG ಮಾಡ್ಕೊಂಡು ಅಲ್ಲೂ PGಗೆ ಬಾಡಿಗೆ ಕಟ್ಟಬೇಕಾಗಿದೆ. ಫ್ರೆಶರಿಗೆ ಎಷ್ಟು ಬರುತ್ತೆ ತಿಂಗಳಿಗೆ ಸಂಬಳ? 15,000 20,000 ಬಂದಿರುತ್ತೆ. ಅದ್ರಲ್ಲಿ ಅವ್ರು 2 ಕಡೆ ಕೊಟ್ಟು ಅಪ್ಪ ಅಮ್ಮ ನೋಡ್ಕೊಂಡು ಇದನ್ ಮಾಡಕ್ ಹೆಂಗ್ ಸಾಧ್ಯ? ಬೆಂಗಳೂರಲ್ಲಿ ಸ್ಥಿತಿ ಹಿಂಗಿರ್ಬೇಕಾದ್ರೆ ಒಂದು ಹೋಗ್ಲಿ, ಇವ್ರ ಬಸ್ ಹಾಕ್ಲಿಲ್ಲ ಅಂದ್ರೂ ಓಕೆ, ಕೇಂದ್ರ ಸರ್ಕಾರ ಕೊಟ್ಟಿರೋ 4,500 ಬಸ್ ಇದೆಯಲ್ಲ, ಅದನ್ನ ಯಾಕೆ ನೀವು ನಾಳೆ ಬಿಡ್ತಾ ಇಲ್ಲ? ಪ್ರತಿ ಬಸ್ಸಲ್ಲೂ ಬೆಳಗ್ಗೆ ಪೀಕ್ ಅವರ್ ಅಲ್ಲಿ ಉಸಿರಾಡಕ್ ಆಗಲ್ಲ, ಆ ತರ ಇರುತ್ತೆ ರಶ್. ಇನ್ನು ಅವ್ರ ಸಿಸ್ಟರ್ ಮಾತಾಡ್ತಾ ಹೇಳಿದ್ರು, ಒಟ್ಟಿಗೆ 4-5 ಬಸ್ ಬಂದ್ಬಿಡುತ್ತೆ. ಎಲ್ಲ ಬಸ್ಸು ಅವಾಗ ಖಾಲಿ ಇರುತ್ತೆ, ಇಲ್ಲ ಒಟ್ಟಿಗೆ ಹೊಟ್ಟೋಗುತ್ತೆ. 5-5 ನಿಮಿಷ 10 ನಿಮಿಷದ ಕರೆಕ್ಟ್ ಫ್ರೀಕ್ವೆನ್ಸಿಗೆ ಟೈಮ್ ಟೇಬಲ್ ಕರೆಕ್ಟ್ ಆಗಿ ಯಾವ ಬಸ್ಗಳು ಬರ್ತಾ ಇಲ್ಲ. ಇನ್ನೊಬ್ರು ಹೇಳಿದ್ರು, ಬರ್ತಾ ಇಲ್ಲಿ ಬನಶಂಕರಿಗೆ ಬರ್ತಾರೆ, ಬೋರ್ಡ್ ಚೇಂಜ್ ಆಗಿ ಹೋಗ್ಬಿಡತ್ತೆ, ಶೆಡ್ಯೂಲಿಂಗ್ ಚೇಂಜ್ ಆಗೋಗುತ್ತೆ, ಬಸ್ ಅವಾಗ ಬೇರೆ ಕಡೆಗೆ ಹೊಟ್ಟೋಗುತ್ತೆ. ನಾವು ಈ ಬಸ್ ಇಲ್ಗೆ ಹೋಗುತ್ತೆ ಅಂತ ಅನ್ಕೊಂಡ್ ಬಂದಿರ್ತೀವಿ, ಯಾವುದೇ ನೋಟಿಸ್ ಇಲ್ದಲೆ ಏನು ಇಲ್ಲದೆ ಬಸ್ ಶೆಡ್ಯೂಲೇ ಚೇಂಜ್ ಆಗಿ ಹೋಗ್ಬಿಡತ್ತೆ. ಹಿಂಗಿರ್ಬೇಕಾದಾಗ ಜನ BMTC ನ ನೆಚ್ಕೊಂಡು ಹೆಂಗ್ ಓಡಾಡಕ್ ಸಾಧ್ಯ? ಆದ್ರೆ ಈ ಸರ್ಕಾರ ಅಭಿವೃದ್ಧಿ ಅಂತಂದ್ರೆ ಹೊಸ ಬಸ್ ಮಾಡ್ಬೇಕು, ಎಕ್ಸ್ಟ್ರಾ ಬಸ್ ಕೊಡ್ಬೇಕು ಅಂದ್ರೆ ಅಭಿವೃದ್ಧಿ ಅಲ್ಲ ಇವರಿಗೆ. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ಗೆ 1,400 ಕೋಟಿ ರೂಪಾಯಿ ಖರ್ಚು ಮಾಡಿ 2 ಕಿಲೋಮೀಟರ್ ಸುರಂಗ ತೋಡೋದು ಇವರಿಗೆ ಅಭಿವೃದ್ಧಿ. ಯಾರಿಗೆ ಹೊಸ ಕಾರ್ ಇಟ್ಕೊಂಡು BMTC ಯಾರಿಗೆ ಬೆನ್ಸು ಈ ತರ ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡು ಓಡಾಡ್ತಾರೆ ಜನ, ಅವರಿಗೋಸ್ಕರ ಅಭಿವೃದ್ಧಿ. ಸಾಮಾನ್ಯ ಜನ ಯಾರು BMTC ಓಡಾಡ್ತಾರೆ ಅವ್ರಿಗೆ ಏನೇ ಮಾಡಿದ್ರು ಅದು ಅಭಿವೃದ್ಧಿ ಅಲ್ಲ. ಇನ್ನು ಈಗೇನು ಹೊಸ ಸುರಂಗ ಇವರು ಹೊರಟಿದ್ದಾರೆ ಬೆಂಗಳೂರು, ಇದು ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ಗೆ, ಅದ್ರಲ್ಲಿ ಬಸ್ಸಿಗೆ ಎಂಟ್ರಿ ಇಲ್ಲ. ಅಂದ್ರೆ ಬಸ್ನಲ್ಲಿ ಓಡಾಡೋರಿಗೆ ಅಭಿವೃದ್ಧಿಯ ಭಾಗ ನೀವಲ್ಲ ಅಂತ.